ಮಾಲೀಕರ ಒತ್ತಡಕ್ಕೆ ಮಾಡಿದ ಕನಿಷ್ಠ ವೇತನ ಹಿಂಪಡೆಯುವ ಯತ್ನ ಕೈಬಿಡಿ. ಮಾಲೀಕರ ಒತ್ತಡಕ್ಕೆ ಮಾಡಿದ ಕನಿಷ್ಠ ವೇತನ ಹಿಂಪಡೆಯುವ ಯತ್ನ ಕೈಬಿಡಿ. ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಪರಿಷ್ಕೃತ ಕನಿಷ್ಠ ವೇತನವನ್ನ ಹಿಂಪಡೆಯುವ ಅಥವಾ ಜಾರಿಯನ್ನ ತಡೆಹಿಡಿಯುವ ಯಾವುದೇ ಪ್ರಯತ್ನವನ್ನ ರಾಜ್ಯ ಸರ್ಕಾರ ತಕ್ಷಣ ಕೈಬಿಟ್ಟು ಎಲ್ಲ ಸರ್ಕಾರಿ, ಸಾರ್ವಜನಿಕ ಹಾಗೂ ಖಾಸಗಿ ವಲಯಗಳಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಅಂತ ಎಐಯುಟಿಯುಸಿ ಕರ್ನಾಟಕ ರಾಜ್ಯ ಸಮಿತಿ ಆಗ್ರಹ ಮಾಡಿದೆ. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘಟನೆಯ ಮುಖಂಡರು, ಬೆಲೆ ಏರಿಕೆ ಮತ್ತು ಹೆಚ್ಚುತ್ತಿರುವ ಜೀವನ ವೆಚ್ಚದ ನಡುವೆ ಕನಿಷ್ಠ ವೇತನ ಹೆಚ್ಚಳ ಲಕ್ಷಾಂತರ ಕಾರ್ಮಿಕ ಕುಟುಂಬಗಳಿಗೆ ನೆಮ್ಮದಿ ತಂದಿದೆ. ಆದರೆ ಆರ್ಥಿಕ ಇಲಾಖೆ ಮೂಲಕ ಜಾರಿ ತಡೆಗೆ ಯತ್ನ ನಡೀತಾ ಇರುವ ಕುರಿತು ಹರಿದಾಡುತ್ತಿರುವ ಮಾಹಿತಿ ಕಾರ್ಮಿಕರಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಸುಮಾರು 9 ವರ್ಷಗಳ ಬಳಿಕ ಪರಿಷ್ಕೃತಗೊಂಡ ಕನಿಷ್ಠ ವೇತನದಿಂದಾಗಿ ಕಾರ್ಮಿಕರ ಮಾಸಿಕ ಆದಾಯದಲ್ಲಿ 6,000ದಿಂದ 13,000 ತನಕ ಹೆಚ್ಚಳವಾಗಿದ್ದು, ಇದು ಬದುಕಿನ ಅಗತ್ಯಗಳನ್ನು ಪೂರೈಸಲು ಅತ್ಯಂತ ಅವಶ್ಯಕವಾಗಿದೆ. ಮಾಲೀಕರು ಹೇಳೋ ಪ್ರಕಾರ ಇದು ಶೇಕಡ 60ರಷ್ಟು ಹೆಚ್ಚಳವಲ್ಲ, ಕೇವಲ ಶೇಕಡ 30ರಿಂದ 40ರಷ್ಟು ಮಾತ್ರ ಹೆಚ್ಚಳವಾಗಿದೆ ಎಂದಿದ್ದಾರೆ. ಕನಿಷ್ಠ ವೇತನವನ್ನ ಸುಪ್ರೀಂ ಕೋರ್ಟ್ ನಿರ್ದೇಶಿಸಿರುವ ಮಾನದಂಡಗಳ ಪ್ರಕಾರ ಆಹಾರ, ವಸತಿ, ಉಡುಪು, ಶಿಕ್ಷಣ ಹಾಗೂ ಆರೋಗ್ಯ ಸೇರಿ ಕುಟುಂಬದ ಮೂಲಭೂತ ಅಗತ್ಯಗಳ ಆಧಾರದ ಮೇಲೆ ವೈಜ್ಞಾನಿಕವಾಗಿ ನಿಗದಿಪಡಿಸಲಾಗಿದೆ. ಆದ್ದರಿಂದ ಈ ಪರಿಷ್ಕರಣೆಯಲ್ಲಿ ಯಾವುದೇ ಕಾನೂನು ಉಲ್ಲಂಘನೆ ಇಲ್ಲ ಎಂದಿದ್ದಾರೆ. ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗ್ತಾ ಇರುವ ಸಂದರ್ಭದಲ್ಲಿ ಗುತ್ತಿಗೆ ಹಾಗೂ ಖಾಸಗಿ ವಲಯದ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿಗೆ ಬೇಕಾಗಿರುವ ವೆಚ್ಚವನ್ನು ನೆಪವಿಟ್ಟು ವಿಳಂಬ ಮಾಡುವುದು ಸರಿಯಲ್ಲ ಎಂದಿದ್ದಾರೆ. ಕನಿಷ್ಠ ವೇತನ ಕಾರ್ಮಿಕರ ಶಾಸನಬದ್ಧ ಹಕ್ಕು, ಅದು ಭಿಕ್ಷೆಯಲ್ಲ. ಕಾರ್ಮಿಕರ ಶ್ರಮಕ್ಕೆ ನ್ಯಾಯಯುತ ಪ್ರತಿಫಲ ನೀಡುವುದು ಸರ್ಕಾರ ಮತ್ತು ಉದ್ಯೋಗದಾತರ ಜವಾಬ್ದಾರಿಯಾಗಿದೆ. ಸರ್ಕಾರ ಜಾರಿಗೆ ವಿಳಂಬ ಮಾಡಿದರೆ ರಾಜ್ಯದಾದ್ಯಂತ ಬಲಿಷ್ಠ ಕಾರ್ಮಿಕ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಎಂದಿದ್ದಾರೆ. ಪ್ರಮುಖ ಬೇಡಿಕೆಗಳನ್ನು ನೋಡೋದಾದರೆ, ಪರಿಷ್ಕೃತ ಕನಿಷ್ಠ ವೇತನ ಅಧಿಸೂಚನೆಯನ್ನ ತಡೆ ಹಿಡಿಯುವ ಅಥವಾ ಹಿಂಪಡೆಯುವ ಯಾವುದೇ ಯತ್ನವನ್ನ ತಕ್ಷಣ ಕೈಬಿಡಬೇಕು. ರಾಜ್ಯದ ಎಲ್ಲ ಸರ್ಕಾರಿ, ಸಾರ್ವಜನಿಕ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಪರಿಷ್ಕೃತ ಕನಿಷ್ಠ ವೇತನವನ್ನ ಕಡ್ಡಾಯವಾಗಿ ಜಾರಿಗೊಳಿಸಬೇಕು. ಬಾಕಿ ಇರುವ ಮೊತ್ತವನ್ನ ಪೂರ್ವಾನ್ವಯವಾಗಿ ಎಲ್ಲ ಕಾರ್ಮಿಕರ ಬ್ಯಾಂಕ್ ಖಾತೆಗಳಿಗೆ ತಕ್ಷಣ ಜಮೆ ಮಾಡಬೇಕು. ಎಐಯುಟಿಯುಸಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಕೇಂದ್ರೀಯ ಕಾರ್ಮಿಕ ಸಂಘಟನೆ ಜಿಲ್ಲಾ ಸಮಿತಿಯಿಂದ ಈ ಒಂದು ಕನಿಷ್ಠ ವೇತನ ಏನು ಪರಿಷ್ಕರಣೆ ಆಗಿತ್ತು, ಆ ಒಂದು ಪರಿಷ್ಕರಣೆ ಆದ ನಂತರ ಮೇ 22ನೇ ತಾರೀಕು 2026ರಲ್ಲಿ ಪರಿಷ್ಕರಣೆ ಆಗಿರೋದನ್ನು ಎಲ್ಲ ಕಾರ್ಮಿಕರಿಗೂ ಕೂಡ ಎಲ್ಲ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋಂಥ ಕಾರ್ಮಿಕರಿಗೆ ವೇತನವನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ 3 ವಲಯಗಳಾಗಿ ಮಾಡಿ ಈ ಕನಿಷ್ಠ ವೇತನ ಕೊಡೋದಕ್ಕೆ ಸರ್ಕಾರ ಏನು ಒಪ್ಕೊಂಡಿತ್ತು. ಮತ್ತೆ ಕೆಲವರಿಗೆಲ್ಲ ಕೊಟ್ಟಿದೆ ಕೆಲವು ಇಲಾಖೆಗಳಲ್ಲಿ. ಈಗ ತಕ್ಷಣ ಮತ್ತೆ ಈಗ 2ನೇ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸರ್ ಅವರೇನು ಬಂದು ಅವ್ರು ಹೇಳ್ತಾ ಇರೋದೇನೆಂದರೆ, ಈ ಒಂದು ಆರ್ಥಿಕ ಇಲಾಖೆನಲ್ಲಿ ಹಣವಿಲ್ಲ ಮತ್ತು ಮಾಲೀಕರಿಗೆ ಇದು ತೊಂದರೆ ಆಗ್ತಾ ಇದೆ ಅಂತೇಳಿ ಅವ್ರು ತಡೆ ಹಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹಲವಾರು ಕಾರಣಗಳನ್ನು ಕೊಟ್ಟು ಮತ್ತೆ ಪರಿಷ್ಕರಣೆ ಮಾಡಿದ ವೇತನವನ್ನು ತಡೆ ಹಿಡೋದಕ್ಕೆ ಸರ್ಕಾರದಲ್ಲಿ ಕುತಂತ್ರ ನಡೆದಿದೆ. ಅದಕ್ಕೆ ಇದನ್ನ ನಾವು ಒಪ್ಪೋದಿಲ್ಲ. ಇಡೀ ಕರ್ನಾಟಕದ ಕಾರ್ಮಿಕರು ಅಂತ ಹೇಳ್ಬಿಟ್ಟು ಅವರ ಗಮನಕ್ಕೆ ತರ್ತಾ ಇದ್ದೀವಿ. ಮತ್ತು ಇವತ್ತು ನಾವು DC ಮೂಲಕ ಮುಖ್ಯಮಂತ್ರಿ ಅವರಿಗೆ ಮತ್ತು ಕಾರ್ಮಿಕ ಸಚಿವರಿಗೆ ಮನವಿ ಪತ್ರವನ್ನು ಕಳಿಸಿದ್ದೀವಿ. ಇದಕ್ಕೆ ಅವರು ಆ ಒಂದು ವೇತನನ ಪರಿಷ್ಕರಣೆ ಏನಾಗಿದೆ ಅದನ್ನು ಜಾರಿಗೆ ತರಬೇಕು ಕೂಡಲೇ. ಒಂದು ವೇಳೆ ಏನಾದರೂ ಅವರ ಅಸಡ್ಡೆ ತೋರಿದರೆ ಅಲ್ವಾ ಅಲಕ್ಷ್ಯ ಮಾಡಿದರೆ ಮುಂದಿನ ಎಲ್ಲ ಕಾರ್ಮಿಕರು ಈ ಒಂದು ಹೋರಾಟನ ಕೈಗೊಳ್ತಾರ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಇವತ್ತು ಎಲ್ಲ ರಾಜ್ಯದ ಕಾರ್ಮಿಕರಿಗೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ, ಕಾರ್ಮಿಕರು ಹೋರಾಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಹಿರಿಯ ಮುಖಂಡರು, ಪದಾಧಿಕಾರಿಗಳು ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.